ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಧ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮ ಗುರೂನ್ ವೈದಗ್ಧ್ಯವರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸತ್ಯಾನಪಾನ್. ತವ ಸಂಕೀರ್ತನಂ ವೇದಶಾಸ್ತ್ರಾರ್ಥಜ್ಞಾನಸಿದ್ಧಯೇ ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ ಆಪಾದಮೌಲಿಪರ್ಯಂತಂ. ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಶ್ರೀಗುರುಭ್ಯೋ ನಮೋ ನಮಃ. ಹರಿ ಓಂ. ಸಂಜಯ ಉವಾಚ ಏವಮಿತ್ವಾ ದದಾವಸ್ಮೈ ವಿಶಲ್ಯಕರಣೀಂ ಶುಭಾಂ ಔಷಧೀಂ ವೀರ್ಯಸಂಪನ್ನಾಂ ವಿಶಲ್ಯಶ್ಚಾಭವತ್ ತಥಾ. ಭೀಷ್ಮಾಚಾರ್ಯರಿಂದ ಪ್ರತಿಜ್ಞೆಯನ್ನು ಮಾಡಿಸಿಕೊಳ್ಳಲ್ಪಟ್ಟಂತಹ ದುರ್ಯೋಧನ ಸಂತುಷ್ಟನಾದ. ಭೀಷ್ಮಾಚಾರ್ಯರು ಅವನಿಗೆ ವಿಶಲ್ಯಕರಣಿ ಮೊದಲಾದ ಔಷಧಗಳನ್ನು ಹಚ್ಚಿ ಅವನನ್ನು ಮತ್ತೆ ಧೃಷ್ಟಪುಷ್ಟನನ್ನಾಗಿ ಮಾಡಿ ಯುದ್ಧಕ್ಕೆ ಸಿದ್ಧರನ್ನಾಗಿ ಮಾಡಿ ರಾತ್ರಿ ಕೊಟ್ಟು ಕಳಿಸ್ತಾರೆ. ಬೆಳಿಗ್ಗೆ ಭೀಷ್ಮಾಚಾರ್ಯರು ಅತ್ಯಂತ ಅಭೇದ್ಯವಾದ ಒಂದು ವ್ಯೂಹವನ್ನು ನಿರ್ಮಾಣವನ್ನು ಮಾಡ್ತಾರೆ. ಸ್ವಯಂ ವ್ಯೂಹಂ ಅಂದರೆ ಹೊಸ ವ್ಯೂಹವನ್ನೇ ಕ್ರಿಯೇಟ್ ಮಾಡ್ತಾರೆ. ಮಂಡಲಂ ಅನುಜಶ್ರೇಷ್ಠೋ ನಾನಾಶಸ್ತ್ರ ಸಮಾಕುಲಂ ಸಂಪೂರ್ಣಂ ಯೋಧ ಮುಖ್ಯೈಶ್ಚ ತಥಾ ದಂತಿ ಪದಾತಿಭಿ. ಆನೆ, ಪದಾತಿಗಳು, ಯೋಧರು ಇವರೆಲ್ಲರಿಂದ ಸಹಿತವಾದಂಥದ್ದು. ಹೇಗೆ ಅಶ್ವವೃಂದೈ ಲಕ್ಷಾವಧಿ ಕುದುರೆಗಳು, ರಿಷ್ಟಿತೋಮರ ಧಾರಿಭಿ ಅನೇಕ ಆಯುಧಗಳನ್ನು ಧಾರಣವನ್ನು ಮಾಡಿದರು, ಖಡ್ಗ ತೋಮರಗಳನ್ನು ಧಾರಣ. ನಾಗೇ ನಾಗೇ ರಥಾಹ ದೊಡ್ಡದಾದ 100 ಆನೆಗಳ ಗುಂಪು, ಅದರ ಜೊತೆಗೆ 200 ಏನಂತಾರೆ ರಥಗಳು. ನಾಗೆ ಅಂದರೆ ಒಂದು ಆನೆಗೆ 7 ರಥಗಳು, ಹಾಗೆ 100 ಆನೆಗಳು 700 ರಥಗಳು. ಒಂದೊಂದು ರಥಕ್ಕೆ 7 ಕುದುರೆಗಳು. ಕುದುರೆಗಳು ಅಂತಂದರೆ ರಥ ಓಡಿಸುವ ಕುದುರೆಗಳಲ್ಲ, ಕುದುರೆಗಳ ಮೇಲೆ ಕೂತು ಯುದ್ಧವಾಡುವಂಥ ಕುದುರೆಗಳು ಒಂದು ರಥಕ್ಕೆ. ಅಂದರೆ ಒಂದು ಆನೆಗೆ 7 ರಥಗಳು, ಒಂದೊಂದು ರಥಕ್ಕೆ 7 ಕುದುರೆಗಳು. 7 ಕುದುರೆಗಳು 7 ಕುದುರೆಗಳು. ಅನ್ವಶ್ವಂ ದಶಧನುಷ್ಕಾಹ. ಆ 7 ಕುದುರೆಗಳ ಜೊತೆಗೆ ಒಂದೊಂದು ಕುದುರೆ ಮತ್ತು ಕುದುರೆ ಮೇಲೆ ಕೂತು ಯುದ್ಧವಾಡುವವರು ಒಬ್ಬೊಬ್ಬರಿಗೆ 10 ಜನರು ಬಿಲ್ಲುಗಳನ್ನು ಹಿಡಿದ ಪದಾತಿಗಳು. ಒಂದೊಂದು ಅಶ್ವಾಳುಗಳಿಗೆ ಬಿಲ್ಲನ್ನು ಧಾರಣ ಮಾಡಿದ 10 ಜನ ಏನಂತಾರೆ
ಬಿಲ್ ಹಿಡಿದ ಸೈನಿಕರು, ಒಬ್ಬೊಬ್ಬ ಧನುರ್ವಿದ್ಯನ ಜೊತೆಗೆ ಖಡ್ಗ ಚರ್ಮಗಳನ್ನು ಹಿಡಿದವರು 10 ಜನ. ಹೀಗೆ ವ್ಯೂಹವನ್ನು ನಿರ್ಮಾಣವನ್ನು ಮಾಡ್ತಾರೆ. ಅಂದರೆ ಒಂದು ಆನೆಗೆ 7 ಕುದುರೆಗಳು, 7 ರಥಗಳು, ಒಂದೊಂದು ರಥಕ್ಕೆ 7 ಕುದುರೆಗಳು, ಒಂದೊಂದು ಕುದುರೆಗೆ 10 ಜನ ಏನಂತಾರೆ ಬಿಲ್ವಿದ್ಯೆಯಿಂದ ಯುದ್ಧವಾಡುವ ಪದಾತಿಗಳು, ಒಬ್ಬೊಬ್ಬ ಪದಾತಿಗೆ ಖಡ್ಗ ಚರ್ಮಗಳನ್ನು ಹಿಡಿದ 10 ಜನ ಪದಾತಿಗಳು. ಹೀಗೆ ಒಂದು ವ್ಯೂಹ. ಇಂಥದ್ದು 100 ಆನೆಗಳು, ಪ್ರತಿ ಆನೆಗೂ 7 ರಥ. ಹೀಗೆ ಒಂದು ಅಭೇದ್ಯವಾದ ಸ್ವಯಂ ಭೀಷ್ಮಾಚಾರ್ಯರೇ ತಾವೇ ನಿರ್ಮಾಣವನ್ನು ಮಾಡಿದ ಒಂದು ವ್ಯೂಹವನ್ನು, ಆ ವ್ಯೂಹ ಅವತ್ತಿನಿಂದ ಹೊರಗೆ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥದ್ದು. ಅಂಥ ಅದ್ಭುತವಾದ ವ್ಯೂಹವನ್ನು ತಯಾರು ಮಾಡಿ ಆ ವ್ಯೂಹದ ದ್ವಾರಕ್ಕೆ ತಾವು ನಿಲ್ತಾರೆ ಗಟ್ಟಿಯಾಗಿ. ಘನಘೋರವಾದ ಯುದ್ಧ ನಡೀತಾ ಇದೆ. ಸ್ವಯಂ ಯುಧಿಷ್ಠಿರೋ ರಾಜ, ಇದಕ್ಕೆ ಮಂಡಲ ವ್ಯೂಹ ಎಂಬುದಾಗಿ ಕರೀತಾರೆ. ಮಂಡಲ ವ್ಯೂಹ ಭಾರೀ ಅದ್ಭುತವಾದ ವ್ಯೂಹ. ಸ್ವಯಂ ಯುಧಿಷ್ಠಿರೋ ರಾಜ ವಜ್ರವ್ಯೂಹ ಮಥಾಕರತ್. ಆ ಮಂಡಲವನ್ನು ಭೇದಿಸುವುದಕ್ಕಾಗಿ ವಜ್ರವ್ಯೂಹ ಅತ್ಯಂತ ಯೋಗ್ಯವಾದದ್ದು ಅಂತೇಳಿ ವಜ್ರಾಯುಧದ ಆಕಾರದೊಳಗೆ ಒಂದು ಅದ್ಭುತವಾದ ವ್ಯೂಹವನ್ನು ನಿರ್ಮಾಣವನ್ನು ಮಾಡ್ತಾರೆ. ಘನಘೋರವಾದ ಯುದ್ಧ ನಡೀತಾ ಇದೆ. ಆ ಯುದ್ಧದೊಳಗೆ ಪ್ರಧಾನವಾದ ಘಟ್ಟವೇನು ಅಂತಂದರೆ, ದ್ರೋಣಾಚಾರ್ಯರು ಕಂ ವಿರಾಟರಾಜನ ಸೈನ್ಯದ ಜೊತೆಗೆ ಯುದ್ಧ ನಡೀತಾ ಇದೆ. ಒಂದು ಕಡೆಗೆ ಎದುರಾದ, ಅದರೊಳಗೆ ವಿರಾಟರಾಜನ 3 ಜನ ಮಕ್ಕಳು. ಅದರೊಳಗೆ ಮೊಟ್ಟ ಮೊದಲನೇದವನು ಶ್ವೇತ. ಮೊದಲಿಗೆ ಉತ್ತರಕುಮಾರ ಸತ್ತು ಹೋದ, 2ನೇದವನು ಶ್ವೇತ, ಈ 3ನೇದವನು ಅವತ್ತೇ ಯುದ್ಧವಾಡಿದ್ದ ಶಂಖ ಎನ್ನುವನು ಇವತ್ತು ಪುನಃ ದ್ರೋಣಾಚಾರ್ಯ ಜೊತೆ ಯುದ್ಧವಾಡ್ತಾ ಇದ್ದಾನೆ. ಘನಘೋರವಾದ ಯುದ್ಧ. ಒಂದು ಕಡೆಗೆ ಶಂಖ, ಇನ್ನೊಂದು ಕಡೆಗೆ ವಿರಾಟರಾಜ. ಇಬ್ಬರು ಸೇರಿ ದ್ರೋಣಾಚಾರ್ಯ ಜೊತೆಗೆ ಭಾರಿ ಯುದ್ಧ ಮಾಡಿ ದ್ರೋಣಾಚಾರ್ಯರನ್ನು ತತ್ತರಿಸಿ ಹಾಕಿಬಿಡ್ತಾರೆ. ರೊಚ್ಚಿಗೆದ್ದ ದ್ರೋಣಾಚಾರ್ಯರು ಭರದ್ವಾಜಸ್ತತಃ ಕ್ರುದ್ಧ ಶರಂ ಆಶಿ ವಿಶೋಪಮಂ ಚಿಕ್ಷೇಪ ಸಮರೇ ತೂರ್ಣಂ. ಸಮಯ ನೋಡಿಕೊಂಡು ಅದ್ಭುತವಾದ ಪ್ರಯೋಗವನ್ನು ಮಾಡ್ತಾರೆ. ಪ್ರಯೋಗವನ್ನು ಮಾಡಿದಾಗ ಶಂಖನ ಹೃದಯಕ್ಕೆ ತಾಕಿ ಆರ್ಪಾರಾಗಿ ಒಳಗೆ ಹೋಗಿಬಿಡತ್ತೆ. ಸತಸ್ಯ ಹೃದಯಂ ಭೀತ್ವಾ ಪೀತ್ವಾ ಶೋಣಿತಮಾಹವೇ ಜಗಾಮ ಧರಣಿಂ ಬಾಣೋ ಲೋಹಿತಾರ್ದ್ರ ಇವಚ್ಛದ. ಶಂಖ ನೋಡ್ತಾ ಇರುವಾಗಲೇ ಕೆಳಗೆ ಬಿದ್ದು ಹೋಗಿಬಿಟ್ಟ, ಸತ್ತು. ಧನುಸ್ತ್ಯಕ್ವಾ ಶರಾಶ್ಚೈವ ಪಿತುರೇವ ಸಮೀಪದ ಹತಂ ತಮಾತ್ಮಜಂ ದೃಷ್ಟ್ವ. ಪಕ್ಕದಲ್ಲಿರುವ ಶಂಖ ದ್ರೋಣಾಚಾರ್ಯ ಕೈಯೊಳಗೆ ನಲುಗಿ ಬಿದ್ದು ಸತ್ತದ್ದು ನೋಡಿ ವಿರಾಟರಾಜ ಪ್ರಾದ್ರವದ್ ಭಯಾತ್, ಇನ್ನು ಕೆಲ ಹೊತ್ತು ನಾನು ಈ ದ್ರೋಣಾಚಾರ್ಯ ಎದುರಿಗೆ ನಿಂತೆಂದ್ರೆ ನಾನು ಸಾಯ್ತೇನೆ ಮಾರಾಯ ಅಂಥೇಳಿ ಅಲ್ಲಿಂದ ಓಡೇ ಹೋಗಿಬಿಡ್ತಾನೆ. ಹೀಗೆ ಮತ್ತೆ ಅನೇಕ ಸಂಕುಲ ಯುದ್ಧಗಳಾಗತ್ತೆ. ಯುದ್ಧದೊಳಗೆ ಮಧ್ಯಾಹ್ನದ ಹೊತ್ತಾಗಿದೆ. ಅಲಂಬುಸು ಬರ್ತಾನೆ. ಅಲಂಬುಸನ ಎದುರಿಗೆ ಘಟೋತ್ಕಚನನ್ನು ಕಳಿಸ್ತಾರೆ. ಒಟ್ಟಾರೆಯಾಗಿ ಏನಂತಾರೆ, ಪಾಂಡವರದ ಮೇಲುಗೈ ಹೆಚ್ಚಾಗತ್ತೆ. ಆಗ ಧೃತರಾಷ್ಟ್ರ ಮಧ್ಯೆ ಕೇಳ್ತಾನೆ, ಬಹೂನಿ ವಿಚಿತ್ರಾಣಿ ದ್ವೈರಥಾನಿ ಸ್ಮ ಸಂಜಯ ಪಾಂಡೂನಾಂ ಮಾಮಕೈ ಸಾರ್ಧಂ ಅಶ್ರೋಷಂ ತವ ಜಲ್ಪತಃ. ಅಲ್ಲೋ ಮಹಾರಾಯ, ಇಷ್ಟೆಲ್ಲ ದ್ವಂದ್ವ ಯುದ್ಧ, ಸಂಕುಲ ಯುದ್ಧ, ವ್ಯೂಹಗಳನ್ನು ರಚನೆಯನ್ನು ಮಾಡಿದ್ದಾರೆ. ಘನಘೋರವಾದ ಯುದ್ಧವಾಗಿದೆ. ಇಲ್ಲಿ ಎಲ್ಲೂ ಕೂಡ ಪಾಂಡವರು ಸೋತರು, ಪಾಂಡವರು ಸತ್ರು ಅಂತ ಹೇಳ್ತಾನೇ ಇಲ್ಲಲ್ಲ ಅಂತ ಕೇಳಿದಾಗ ಸಂಜೆ ಒಂದು ಸುಂದರವಾದ ಮಾತು ಹೇಳ್ತಾನೆ. ನೋಡು ಧೃತರಾಷ್ಟ್ರ, ಜಗತ್ತಿನೊಳಗೆ ಅತ್ಯಂತ ಸಿಹಿಯಾದ ನೀರು ಯಾವುದು? ಗಂಗಾ ನೀರು. ಸುರನದಿಯ ಅತ್ಯಂತ ಸ್ವಾದುಭೂತಂ. ಆದರೆ ಅಂಥ ಗಂಗಾ ನದಿಯೂ ಕೂಡ ಸಮುದ್ರವನ್ನು ಸೇರಿತು ಅಂತಂದ್ರೆ ಉಪ್ಪಾಗಿ ಬಿಡುತ್ತೆ. ಹೇಗೋ ಹಾಗೆ ನಿನ್ನ ಸೈನ್ಯ ಮಹಾಬಲಾಢ್ಯರಿರಬಹುದು, ಆದರೆ ಪಾಂಡವರ ಸೈನ್ಯದ ಜೊತೆಗೆ ಸೇರಿತು ಅಂತಾದರೆ ಅವರು ನಿರ್ವೀರ್ಯರಾಗಿ ಬಿಡ್ತಾರೆ, ದುರ್ಬಲರಾಗ್ತಾರೆ, ಮರಣಾಪನ್ನರೇ ಆಗಿ ಹೋಗಿಬಿಡ್ತಾರೆ. ಏನು ಮಾಡೋದು ಹೇಳು? ಗಂಗಾಯ ಸುರನದ್ಯಾ ವೈ ಸ್ವಾದುಭೂತಂ ಯಥೋದಕಂ ಮಹೋದತಿ ಸಮಾಭ್ಯಾಸೆ ಲವಣತ್ವಂ ನಿಗಚ್ಚತಿ ತಥಾ ತತ್ ಪೌರುಷಂ ರಾಜಂ ತಾವಕಾನಾಂ ಪರಂತಪ ಪ್ರಾಪ್ಯ ಪಾಂಡು ಸುತಾನ್ ವೀರಾನ್ ವ್ಯರ್ಥಂ ಭವತಿ ಸಂಯುಗೇ. ಈ ಯುದ್ಧದೊಳಗೆ ವ್ಯರ್ಥ ಮೋಗ.
ಅಂತ ಹೇಳಿದಾಗ ಬಹಳ ಬೈತಾನೆ. ಮತ್ತೆ ಯುದ್ಧ ಪ್ರಾರಂಭವಾಗಿದೆ. ಯುದ್ಧ ಸಂಕುಲ ಯುದ್ಧಗಳು, ಭಾರಿ ಯುದ್ಧ ನಡೀತಾ ಇದೆ. ಘನಘೋರವಾದ ಯುದ್ಧ ನಡೀತಾ ಇದೆ. ಇಷ್ಟು ಏನಂತಾರೆ, ದೊಡ್ಡ ಮಟ್ಟದ ಯುದ್ಧ. ಅವತ್ತಿನ 8ನೇ ದಿನದ ಯುದ್ಧ ನಡೀತಾ ಇರುವಾಗ ಸಂಜಯ ವಾಚ, ಬಹಳ ಸುದೀರ್ಘ ಕಾಲದ ಯುದ್ಧ, ಬಹಳಷ್ಟು ಯುದ್ಧಗಳೆಲ್ಲ ಮುಂದೆ ಪ್ರಾರಂಭವಾಗ್ತಾ ಹೋಗುತ್ತೆ. ಭೀಷ್ಮಂತು ಸಮರೇ ಕ್ರುದ್ಧಂ ಪ್ರತಪಂತಂ ಸಮಂತತಃ ನಶೇಕು ಪಾಂಡವ ದ್ರಷ್ಟುಂ ತಪಂತಿಮಿವ ಭಾಸ್ಕರಂ. ಭೀಷ್ಮಾಚಾರ್ಯರು ಬಹಳ ಸಿಟ್ಟಿಗೆ ಬಂದು ಯುದ್ಧವಾಡ್ತಾ ಇದ್ದಾಗಲೂ ಕೂಡ ಪಾಂಡವರು ಅಳುಗಾಡಲಿಲ್ಲ. ಅಭ್ಯದ್ರಾವಂತ ಗಾಂಗೇಯಂ ಮಾರ್ದಯಂತಂ ಶಿತೈಶ್ವರೈ, ಭಾರಿ ಚೂಪಾದ ಬಾಣಗಳಿಂದ ಭೀಷ್ಮಾಚಾರ್ಯರನ್ನು ದಂಡಿಸ್ತಾ ಇದ್ದಾರೆ. ಸತು ಭೀಷ್ಮೋ ರಣಶ್ಲಾಗಿ ಸೋಮಕಾನ್ ಸಹಸ್ರಂಜಯಾನ್ ಪಾಂಚಾಲಂಚ ಮಹೇಶ್ವಾಸಾನ್ ಪಾತಯಾಮಾಸ ಸಾಯಕೈ. ಸೋಮಕ ದೇಶದ ರಾಜರು, ಪಾಂಚಾಲ ದೇಶದ ರಾಜರು, ಎಲ್ಲರ ಜೊತೆಗೆ ಭೀಷ್ಮಾಚಾರ್ಯ ಒಬ್ಬರು ಏಕಕಾಲಕ್ಕೆ ಯುದ್ಧ ಆಡ್ತಾ ಇದ್ದಾರೆ. ಇಷ್ಟೆಲ್ಲ ಘನಘೋರವಾದ ಯುದ್ಧ ನಡೀತಾ ಇರುವಾಗ ತಥೋ ದುರ್ಯೋಧನೋ ರಾಜ ಸೋದರ್ಯೈ ಪರಿವಾರಿತಃ ಭೀಷ್ಮಂ ಜುಗೋಪಸಮರೆ ವರ್ತಮಾನೆ ಜನಕ್ಷಯೇ. ತನ್ನ ಜನರು ಕ್ಷೀಣಿಸ್ತಾ ಇರುವಾಗ ದುರ್ಯೋಧನ ಭೀಷ್ಮಾಚಾರ್ಯರನ್ನು ಜುಗೋಪ ಚೆನ್ನಾಗಿ ಬೈತಾನೆ. ಭೀಮಸ್ತು ಸಾರಥಿಂ ಹತ್ತ. ಇಷ್ಟು ದುರ್ಯೋಧನ ಬೈತಾ ಇದ್ದಾನೆ. ಬೈತಾ ಇರುವಾಗಲೇನೆ ಭೀಮಸೇನ ದೇವರು ಭೀಷ್ಮಸ್ಯ ಸಾರಥಿಂ ಹತ್ವ, ಭೀಷ್ಮಾಚಾರ್ಯ ಸಾರಥಿಯನ್ನೇ ಉಡಾಯಿಸಿಬಿಟ್ರು. ಭೀಷ್ಮಾಚಾರ್ಯರು ಭೀಮನ ಎದುರಿಗೆ ನೇರವಾಗಿ ಯುದ್ಧಕ್ಕೆ ಬಂದಾಗ ಏನು ಮಾಡೋ ಆಗಿಲ್ಲ. ಭೀಮ ಏನು ಮಾಡಬೇಕು, ಕುದುರೆಯನ್ನೋ ರಥವನ್ನೋ ಅಥವಾ ಏನಂತಾರೆ ಸಾರಥಿಯನ್ನು ಸಂಹಾರವನ್ನು ಮಾಡಿ ಭೀಷ್ಮಾಚಾರ್ಯನ ಅಲ್ಲಿಂದ ಓಡಿಸಿಬಿಡ್ತಿದ್ದ. ಹಾಗೆ ಸಾರಥಿಯನ್ನು ಸಂಹಾರವನ್ನು ಮಾಡಿದ. ಪ್ರದ್ರುತಾಸ್ತೆ ರಥೇ ತಸ್ಮಿನ್, ಯಾವಾಗ ಸಾರಥಿ ಸತ್ತು ಬಿದ್ದ ಭೀಷ್ಮಾಚಾರ್ಯ ರಥ ದಿಕ್ಕಪಾಲಾಗಿ ಓಡ್ಲಿಕ್ಕೆ ಶುರು ಮಾಡಿ ಬಿಡ್ತು. ಸುನಾಭಸ್ಯ ಶರೇಣಾಶು ಶಿರಶ್ಚಿಚ್ಛೇದ ಭಾರತ ಕ್ಷುರಪ್ರೇಣ ಸುತೀಕ್ಷ್ಣೇನ ಸ ಹತೋನ್ಯಪತದ್ಭುಭಿ. ಹತೇ ತಸ್ಮಿನ್ ಮಹಾರಾಜ ತವ ಪುತ್ರೇ ಮಹಾರಥೆ ನಾಮೃಷ್ಯಂತ. ಆಗ ಭೀಷ್ಮಾಚಾರ್ಯ ಎದುರಿಗೆ ನಿನ್ನ ಒಬ್ಬ ಮಗ ಬಂದ, ಸುನಾಭ. ಆ ಸುನಾಭನ ಜೊತೆಗೆ ಭೀಮಸೇನ ದೇವರು ಘನಘೋರವಾಗಿ ಯುದ್ಧವಾಡ್ತಾ ಒಂದು ಬಾಣವನ್ನು ಬಿಟ್ಟು ಅವನನ್ನು ಸಂಹಾರವನ್ನು ಮಾಡಿಬಿಟ್ಟು. ಯಾವಾಗ ಸುನಾಭ ಸತ್ತ, ಅವನ ತಮ್ಮಂದಿರು ಏನು ಆದಿತ್ಯಕೇತು, ಬಹ್ವಾಶಿ, ಕುಂಡಧಾರ, ಮಹೋದರ, ಅಪರಾಜಿತ, ಪಂಡಿತಕ, ವಿಶಾಲಾಕ್ಷ, ಸುದುರ್ಜಯ ಎಂಬುದಾಗಿ 8 ಜನ ಭೀಮಸೇನ ದೇವರ ಮೇಲೆ ಸಿಟ್ಟಿನಿಂದ ದಾಳಿ ಮಾಡಿದರು. ತಮ್ಮ ಅಣ್ಣ ತಮ್ಮಂದಿರಲ್ಲಿ ಒಬ್ಬನಾದ ಸುನಾಭನನ್ನು ಕಳೆದುಕೊಂಡದ್ದಕ್ಕಾಗಿ, ಸುನಾಭನನ್ನು ಸಂಹಾರವನ್ನು ಮಾಡಿದ್ದಕ್ಕಾಗಿ ಭೀಮಸೇನ ದೇವರ ಮೇಲೆ ಈ 8 ಜನರು ಏಕಕಾಲಕ್ಕೆ ದಾಳಿಯನ್ನು ಮಾಡಿ ಹೇಗಾದರೂ ಮಾಡಿ ಭೀಮಸೇನ ದೇವರನ್ನು ಸಂಹಾರವನ್ನು ಮಾಡಬೇಕು ಅಂತೇಳಿ ಬರ್ತಾ ಇದ್ದಾರೆ. ಈ ಭೀಮ ಏನು ಮಾಡಬೇಕು, ಈ 8 ಜನರ ಮಧ್ಯದೊಳಗೆ ರಥಸಹಿತನಾಗಿ ನಾನು ಸಿಕ್ಕು ಬಿದ್ದರೆ ನಾನು ಬದುಕ್ತೇನೆ, ಆದರೆ ಅವನು ವಿಶೋಕನಿಗೆ ಡಿಸ್ಟರ್ಬ್ ಆಗ್ಬೋದು, ಕುದುರೆಗೆ ಏನಾದರೂ ಆಗ್ಬೋದು, ಏನು ಬೇಡ ಅಂತೇಳಿ ವಿಶೋಕನಿಗೆ ಹೇಳ್ದ. ವಿಶೋಕ ನೀನು ಇಲ್ಲೇ ನಿಂತಿರೋ ಅಂತ ಹೇಳಿ ಭೀಮಸೇನ ದೇವರು 8 ಜನರ ಜೊತೆ ಒಬ್ಬರೇ ಜಿಗಿತಾರೆ, ಧುಮುಕುತ್ತಾರೆ. ಧುಮುಕಿದಾಗ ಯುದ್ಧ ನಡೀತಾ ಇದೆ. 8 ಜನರು ಮಧ್ಯದೊಳಗೆ ಭೀಮ 8 ದಿಕ್ಕಿಗೂ ಬಾಣಗಳನ್ನು ಬಿಡ್ತಾ ಯುದ್ಧ ಮಾಡ್ತಾ ಇದ್ದಾನೆ ಭೀಮಸೇನ ದೇವರು. ಭೀಮಸೇನ ದೇವರ ಮೇಲೆ ಆದಿತ್ಯಕೇತು 70 ಬಾಣಗಳನ್ನು ಬಿಡ್ತಾನೆ. ಬಹ್ವಾಶಿ ಎನ್ನುವನು 5 ಬಾಣಗಳನ್ನು ಬಿಡ್ತಾನೆ. 90 ಬಾಣಗಳನ್ನು ಕುಂಡಧಾರ ಬಿಡ್ತಾನೆ. ವಿಶಾಲಾಕ್ಷ 50 ಬಾಣಗಳನ್ನು ಬಿಡ್ತಾನೆ. ಹೀಗೆ 100 ಬಾಣಗಳು ಭೀಮಸೇನ ದೇವರ ಮೇಲೆ ಬರ್ತಾ ಇರುವಾಗಲೂ ಭೀಮಸೇನ ದೇವರು ತಮ್ಮ ಬಾಹುಬಲದಿಂದಲೇನೆ ಎಲ್ಲ ಬಾಣಗಳನ್ನು ಚಿಲ್ಲಪಿಲ್ಲಿ ಮಾಡಿ ಅವರ ಜೊತೆಗೆ ಯುದ್ಧವಾಡ್ತಾ ಇರ್ತಾರೆ. ಇದು ಭೀಮಸೇನ ದೇವರ ಅಭೂತಪೂರ್ವವಾಗಿರ್ತಕ್ಕಂತಹ ಬಲದ ಪರಾಕಾಷ್ಠೆ. ರಣೇ ಪಂಡಿತ ಕಶ್ಚೈನಂ ತ್ರಿಭಿರ್ಬಾಣೈ ಸಮರ್ಪಯತ ಸತಂ ನ ಮಮೃಷೇ ಭೀಮ ಶತ್ರುರ್ವಿರ್ವದಮಾಹವೇ ಧನು ಪ್ರಪೀಡ್ಯ ವಾಮೇನ. ಆಗ ಪಂಡಿತಕ ಎನ್ನುವನು ಯುದ್ಧಕ್ಕೆ ಬರ್ತಾನೆ. ಯುದ್ಧಕ್ಕೆ ಬಂದಾಗ ಏನು ಬಿಲ್ ಹಿಡಿದು ಆ ಬಿಲ್ ಅವನ ಕುತ್ತಿಗೆಯೊಳಗೆ ಹಾಕಿ ಆ ಜಾನ್ ಎಳೆದು ಹಾಕಿ ಅವನ ಕುತ್ತಿಗೆಯನ್ನು ಕತ್ತರಿಸಿ
ಅವರನ್ನು ಸಂಹಾರವನ್ನು ಮಾಡ್ತಾರೆ ಭೀಮಸೇನ ದೇವರು. ಅಥಾಪರೇಣ ಇನ್ನೊಂದು ಕೈಯೊಳಗೆ ಬಲ್ಲವನ್ನು ಹಿಡಿದಿದ್ದಾರೆ. ಆ ಬಲ್ಲದಿಂದ ಕುಂಡಧಾರ ಬಂದಿದ್ದಾನೆ. ಆ ಕುಂಡಧಾರನಿಗೆ ಹಾಕಿ ಬಲ್ಲವನ್ನು ಬಿಸಾಡಿದರೆ ಕುತ್ತಿಗೆಗೆ ಸೀಳಿದ ಬಲ್ಲ ಕುತ್ತಿಗೆಯನ್ನು ಕೊಚ್ಚಿಕೊಂಡು ತೆಗೆದುಕೊಂಡು ಹೋಗಿಬಿಡುತ್ತೆ. ಹೀಗೆ ಏನಂತಾರೆ, ಆ ಕುಂಡಧಾರನನ್ನು ಸಂಹಾರವನ್ನು ಮಾಡ್ತಾರೆ. ಅದಾದ ಮೇಲೆ ಮಹೋದರ ಮಹೇಶ್ವಾಸರ್ ಇಬ್ಬರು ಏಕಕಾಲಕ್ಕೆ ಭೀಮಸೇನ ದೇವರೆಂಬ ಎದುರಿಗೆ ಬಂದಾಗ 2 ಬಾಣಗಳನ್ನು ಬಿಟ್ಟು ಎದೆ ಸೀಳೆ ಹಾಕಿ ಮಹೋದರ ಹಾಗೂ ಮಹೇಶ್ವಾಸರ್ ಇಬ್ಬರನ್ನು ಸಂಹಾರವನ್ನು ಮಾಡ್ತಾರೆ. ಕೊನೆಗೆ ಆದಿತ್ಯಕೇತು ಬರ್ತಾನೆ. ಆದಿತ್ಯಕೇತು ಬಹಳ ಸಿಟ್ಟಿನಿಂದ ಯುದ್ಧವಾಡ್ತಾ ಇರುವಾಗ ಭಲ್ಲೇನ ಭೃಷ ತೀಕ್ಷ್ಣೇನ ಶಿರಚ್ಛಿಚ್ಛೇದ ಭಾರತ, ಭೀಮಸೇನ ದೇವರು ಭಲ್ಲವನ್ನು ಬಿಸಾಡಿದರೆ ಇಲ್ಲಿ ತಾಕಿದ ಭಲ್ಲ ಈಚೆಯಿಂದ ಹೊರಗೆ ಬಂದು ತಲೆ ಒಡೆದು ಹಾಕಿಬಿಡುತ್ತೆ. ಹೀಗೆ ಏನಂತಾರೆ, ಆದಿತ್ಯಕೇತು ಸಂಹಾರವನ್ನು ಮಾಡ್ತಾರೆ. ಆಮೇಲೆ ಬಹ್ವಾಶಿ ಸಿಗ್ತಾನೆ ಕೈಯೊಳಗೆ. ಬಹ್ವಾಶಿನಂ ತಥೋ ಭೀಮಃ ಶರೇಣಾನತ ಪರ್ವಣ ಪ್ರೇಪಯಾಮಾಸ ಸಂಕ್ರುದ್ಧ ಯಮಸ್ಯ ಸದನಂ ಪ್ರತಿ. ಒಂದು ಬಾಣವನ್ನು ಬಹ್ವಾಶನಿಗೆ ಬಿಟ್ಟರು. ಆ ಬಹ್ವಾಶ ಸತ್ತು ಬಿದ್ದ. ಹೀಗೆ ಕೆಲವು ಹೊತ್ತಿನ ಯುದ್ಧದೊಳಗೇನೆ 9 ಜನರನ್ನು ದುರ್ಯೋಧನ ತಮ್ಮಂದಿರನ್ನು ಸಂಹಾರವನ್ನು ಮಾಡಿ ಹಾಕಿದ. ಈ 7-8 ದಿನದೊಳಗೆ ಒಂದು 20-30 ಜನ ಸತ್ತು. ಇದನ್ನು ನೋಡಿ ತಥೋ ದುರ್ಯೋಧನೋ ರಾಜ ಅಲ್ಲ ಪ್ರದುದ್ರೋಸ್ತದಸ್ತೆ ಪುತ್ರಾಸ್ತವ ವಿಷಾಂಪತೆ. ಈ 9 ಜನರು ಯಾವಾಗ ಸತ್ತು ಬಿದ್ರು, ಆ ಭೀಮಸೇನ ದೇವರ ಕಣ್ಣು, ಆ ಸಿಟ್ಟು, ಆ ಪರಾಕ್ರಮವನ್ನು ನೋಡಿ ನಿನ್ನ ಉಳಿದ ಮಕ್ಕಳು ಎಲ್ಲ ದಿಕ್ಕಪಾಲಾಗಿ ಓಡಿ ಹೋಗಿಬಿಡ್ತಾರೆ. ತಥೋ ದುರ್ಯೋಧನೋ ರಾಜ ಭ್ರಾತೃವ್ಯಸನಕರ್ಷಿತಃ ಅಬ್ರವೀತ್ ತಾವಕಾನ್ಯೋಂಧಾನ್ ಭೀಮೋಯಂ ವಧ್ಯತಾಮಿತಿ. ಏವಮೇತೆ ಮಹೇಶ್ವಾಸ ಪುತ್ರಾಸ್ತವ ವಿಷಾಂಪದೆ ಭ್ರಾತೃನ್ ಸಂದೃಶ್ಯ ನಿಹತಾನ್ ಪ್ರಾಸ್ಮರಂಸ್ತೆ ತದ್ವಚಃ. ತಥೋ ದುರ್ಯೋಧನೋ ರಾಜ ಭೀಷ್ಮಮಾಸಾದ್ಯ ಸಂಯುಗೆ. ಮಧ್ಯಾಹ್ನದ ಹೊತ್ತಿಗೆ ಘನಘೋರವಾದ ಯುದ್ಧ ನಡೀತಾ ಇರುವಾಗ ಭೀಷ್ಮಾಚಾರ್ಯ ಹತ್ರ ಬರ್ತಾನೆ. ಬಹಳ ಕಣ್ಣೀರಿಡ್ತಾ ದುಃಖ ಪಡ್ತಾ ಬರ್ತಾನೆ. ದುಃಖೇನ ಮಹತಾಭಿಷ್ಟ ವಿಲಲಾಪ ಸುದುಃಖಿತ. ಒದ್ದಾಡ್ತಾ ಇದ್ದಾನೆ. ನಿಹತ ಭ್ರಾತರ ಎಂಥವರು ಅತ್ಯಂತ ಪರಾಕ್ರಮಿಗಳು ಭೀಮಸೇನ ದೇವರಿಂದ ಸಂಹೃತರಾದರು. ಹೆಂಗ ಒಬ್ಬೊಬ್ಬ ತಮ್ಮಂದಿರು ಸಾಯ್ತಾ ಇದ್ದಾರೆ. 100 ಜನರಿದ್ದಾಗ 100ನೇದವನಾಗಿದ್ದ ದುರ್ಯೋಧನ ಯಾವಾಗ 20 ಜನ ಸತ್ತೋದ್ರು 80ನೇದವನಾದ. ಇನ್ನು 10 ಜನ ಸತ್ತರು 70ನೇದವನಾದ. ಹಾಗಾಗಿ ಭೀಮನ ಕೈಯೊಳಗೆ ಸಾಯುವುದರೊಳಗೆ ಹತ್ತಿರ ಬರ್ತಾ ಇದ್ದಾನೆ ದುರ್ಯೋಧನ. ಇದರಿಂದ ಅವನಿಗೆ ಬಹಳ ಟೆನ್ಷನ್ ಆಗ್ತಾ ಇದೆ. ಆಗ ಬಂದು ಚೆನ್ನಾಗಿ ಮತ್ತೆ ಜಗಳ ತೆಗಿತಾನೆ, ಬೈತಾನೆ ಭೀಷ್ಮಾಚಾರ್ಯಗೆ. ಭವಾಶ್ಚ ಮಧ್ಯಸ್ಥತೆಯ ನಿತ್ಯಂ ಅಸ್ಮಾನ್ ಉಪೇಕ್ಷತೆ. ಭೀಷ್ಮಾಚಾರ್ಯ ಪಿತಾಮಹ, ನೀವು ಮಧ್ಯಸ್ಥರಾಗಿರ್ಬೋದು, ಇಬ್ಬರಿಗೂ ಬೇಕಾದವರಾಗಿರ್ಬೋದು, ನಾವಿಬ್ಬರು ನಿಮ್ಮ ಮಕ್ಕಳಾಗಿರ್ಬೋದು. ಆದರೆ ಪಾಂಡವರ ಮೇಲೆ ನಿಮ್ಮ ಎಷ್ಟು ಪ್ರೀತಿ ಮಾಡ್ತೀರಿ, ನಮ್ಮನ್ನು ಅಷ್ಟೇ ಉಪೇಕ್ಷೆ ಮಾಡಲಿಕ್ಕೆ. ಮುದಿಯ ಭೀಷ್ಮಾಚಾರ್ಯ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿ ತನ್ನ ಆಜೀವನದಲ್ಲಿ ನಂಬಿದ ಧರ್ಮ, ಆ ಧರ್ಮದ ವಿರುದ್ಧವೇ ಹೋರಾಡುವುದಕ್ಕಾಗಿ ಗಟ್ಟಿಯಾಗಿ ನಿಂತ ಭೀಷ್ಮಾಚಾರ್ಯರಿಗೆ ದುರ್ಯೋಧನ ಬಂದು ಬೈತಾನೆ, ನೀವು ಪಾಂಡವರ ಮೇಲೆ ನಿಮಗೆ ಪ್ರೀತಿ ಇದೆ, ಪಾಂಡವರನ್ನು ನಮ್ಮನ್ನು ಭಾಳ ಉಪೇಕ್ಷೆ ಮಾಡ್ತಾ ಇದ್ದೀರಾ. ಸೋಹಂ ಕುಪಥಾಮಾರೂಢ ಪಶ್ಯ ದೈವಮಿದಂ ಮಮ. ನೀವು ನಮ್ಮನ್ನು ಉಪೇಕ್ಷೆ ಮಾಡಿದ್ದಕ್ಕಾಗಿ ನಮ್ಮ ಪರಿಸ್ಥಿತಿ ಹೀಗೆ ಬಂದಿದೆ ಅಂತ ಹೇಳಿ ಬಹಳ ಬೈದಾಗ ದುರ್ಯೋಧನಮಿದಂ ವಾಕ್ಯಂ ಅಬ್ರವೀತ್ ಸಾಶ್ರುಲೋಚನಃ. ಭೀಷ್ಮಾಚಾರ್ಯರಂತ ಭೀಷ್ಮಾಚಾರ್ಯರ ಕಣ್ಣೊಳಗೆ ನೀರು ಬರುತ್ತೆ. ಏನು ಪರಿಸ್ಥಿತಿ ಬಂದಿರ್ಬೇಕು ನೋಡ್ರಿ. ಭೀಷ್ಮಾಚಾರ್ಯ ಕಣ್ಣಾಗಿ ನೀರು ತುಂಬಿಕೊಂಡು ದುರ್ಯೋಧನಿಗೆ ಹೇಳ್ತಾರೆ, ಉಕ್ತಮೇ ತನ್ಮಯ ಪೂರ್ವಂ ದ್ರೋಣೇನ ವಿದುರೇಣ ಚ ಗಾಂಧಾರ್ಯ ಚ ಯಡಸ್ವಿನ್ಯ. ಮೂರ್ಖ, ಇವತ್ತು ನನ್ನ ಮೇಲೆ ಒದರಾಡ್ಲಿಕ್ಕೆ ಬರ್ತೀಯ ನೀನು? ಹೇಳಿಲ್ವನ? ನಾನು ಹೇಳಿದೆ ಯುದ್ಧ ಬೇಡ ಅಂತ. ದ್ರೋಣಾಚಾರ್ಯರು ಹೇಳಿದ್ರು, ವಿದುರ ಹೇಳಿದ, ಧ್ವನಿ ಒಡೆದು ಹೋಯ್ತು ಒಂದು ಹೇಳಿ ಒದರಿ. ಗಾಂಧಾರಿ ಹೇಳ್ತಾಳೆ, ನಿನ್ನ ತಾಯಿ ಹೇಳಿದ್ ಕೇಳಿದೆಯಾ ನೀನು? ಕೇಳಿದೆಯಾ? ಯಾರ ಮಾತು ಕೇಳಲಿಕ್ಕೆ ಸಿದ್ಧನಿದ್ದಿದ್ದಿಲ್ಲಲ್ವ ನೀನು? ನಾಹಂ ಯುಧಿ ನಿಯೋಕ್ತವ್ಯೋ ನಾಪ್ಯಾಚಾರ್ಯ ಕಥಂಚನ ಯಂ ಹಿ ಧಾರ್ತರಾಷ್ಟ್ರಾಣಂ ಭೀಮೋ ದ್ರಕ್ಷತಿ ಸಂಯುಗೆ. ಕೇಳಿಲಿ ದುರ್ಯೋಧನ, ಯಾರ್ಯಾರು ಭೀಮನ ಕಣ್ಣಿಗೆ ಬೀಳ್ತೀರ ನೋಡು, ನೀವು
ನಿಮ್ಮನ್ನೆಲ್ಲರನ್ನೂ ಚೆಲ್ಲಪಿಲ್ಲಿ ಮಾಡಿ ಸಂಹಾರವನ್ನು ಮಾಡ್ತಾನೆ ಭೀಮಸೇನ ದೇವರು. ಇದರೊಳಗೆ ಎರಡು ಮಾತಿಲ್ಲ. ಗಟ್ಟಿಯಾಗಿ ತಿಳಿದುಕೊ ನೀನು. ಯಂ ಹಿ ಧರ್ತರಾಷ್ಟ್ರಾಣಂ ಭೀಮೋ ದ್ರಕ್ಷತಿ ಸಂಯುಗೆ ಹನಿಷ್ಯತಿ ರಣೇ ನಿತ್ಯಂ ಸತ್ಯಮೇತದ್ ಬ್ರವೀಮಿತೆ. ಅಷ್ಟು ಗಟ್ಟಿಯಾಗಿ ಭೀಮಸೇನ ದೇವರು ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ನೀವು ಕಣ್ಣಿಗೆ ಬಿದ್ದಿರಿ ಅಂತಂದ್ರೆ ಆ ಕ್ಷಣದೊಳಗೆ ನೀವು ಸತ್ರಿ ಅಂತ ಅರ್ಥ. ಸತ್ತಂ ರಾಜನ್ ಸ್ಥಿರೋ ಭೂತ್ವ ರಣೇ ಕೃತ್ವ ದೃಢಾಮತಿಂ. ಆದ್ದರಿಂದಾಗಿ ಹೀಗೆಲ್ಲ ಅಳುತ್ತಾ ಕೂತ್ರ ಉಪಯೋಗ ಇಲ್ಲ. ಯುದ್ಧದೊಳಗೆ ಗಟ್ಟಿಯಾದ ಮನಸ್ಸು ಮಾಡು. ನಾನು ಇಷ್ಟು ದಿನ ಬೇಡ ಅಂತ ಹೇಳಿದೆ, ನಿನ್ನೆಯೂ ನಾನು ಹೇಳಿದೆ ಸಂಧಿಯನ್ನು ಮಾಡಿಕೋ ಅಂತ ಹೇಳಿ. ನನ್ನ ಮಾತು ಕೇಳಿದೆಯಾ ನೀನು? ಎದ್ದು ಹೋದಿ ನೀನು. ಕೃಷ್ಣನ ಮಹಿಮೆಯನ್ನು ಹೇಳ್ತಾ ಇರುವಾಗ, ಕೃಷ್ಣನ ಗುಣಗಾನವನ್ನು ಮಾಡ್ತಾ ಇರುವಾಗ, ಕೃಷ್ಣನ ಪರಾಕ್ರಮವನ್ನು ಹೇಳ್ತಾ ಇರುವಾಗ ಆ ಕೃಷ್ಣನ ಮೇಲೆ ಭಕ್ತಿ ಭಾವವನ್ನು ತೋರಿಸೋದು ಬೇಕಾಗಿಲ್ಲ. ಗೌರವವನ್ನು ಕೊಡದೇನೆ ಡಂಭಕತನದೊಳಗೆ ಎದ್ದು ಓಡಿ ಹೋದಿ. ಆಗ ನಾನು ನಿರ್ಧಾರ ಮಾಡಿದೆ, ಇನ್ನು ಸಂಧಿಯ ಮಾತು ಹೇಳೋದಿಲ್ಲ. ನಿನಗೇನು ಕಷ್ಟವಾಗಲಿ, ಏನು ಸಮಸ್ಯೆ ಆಗಲಿ, ಗಟ್ಟಿಯಾಗಿ ನಿಲ್ಲು, ಯುದ್ಧ ಮಾಡು ಅಷ್ಟೆ. ನೀ ಹೋಗಿ ಯುದ್ಧಕ್ಕೆ ಮಗನ. ಯೋಧಯಸ್ವ ರಣೇ ಪಾರ್ಥನ್. ನನಗೆ ನೀನು ಯುದ್ಧ ಮಾಡು ಅಂತ ನನಗೆ ನೀನು ಪ್ರೇರಣೆಯನ್ನು ಅಂದ್ರೆ ಪ್ರಚೋದನೆ ಮಾಡಲಿಕ್ಕೆ ಹೋಗಬೇಡ. ಯೋಧಯಸ್ವ ರಣೇ ಪಾರ್ಥನ್. ಸ್ವರ್ಗಂ ಕೃತ್ವಾ ಪರಾಯಣಂ. ನಿನಗೆ ವೀರಗತಿ ಸ್ವರ್ಗವಾಗುತ್ತೆ ಅಂತ ಗಟ್ಟಿಯಾಗಿ ಇಟ್ಟುಕೊಂಡು ನೀನು ಯುದ್ಧಕ್ಕೆ ಹೋಗು. ನೀನು ಸಾಯುವುದು ನಿಶ್ಚಿತ. ನ ಶಕ್ಯ ಪಾಂಡವಾ ಜೇತುಂ ಸೇಂದ್ರೈರಪಿ ಸುರಾಸುರೈ ತಸ್ಮಾದ್ ಯುದ್ಧೆ ಸ್ಥಿರಾಕೃತ್ವ ಮತಿಂ ಯುದ್ಧಸ್ವ ಭಾರತ. ಆದ್ದರಿಂದ ಗಟ್ಟಿಯಾದ ಮನಸ್ಸು ಮಾಡು, ಯುದ್ಧದೊಳಗೆ ಧುಮುಕು, ಯುದ್ಧ ಮಾಡು ಅಷ್ಟೇ. ಬೇರೆ ಆಪ್ಷನ್ ಏನೂ ಇಲ್ಲ. ಇಷ್ಟು ಭೀಷ್ಮಾಚಾರ್ಯರು ನಿನ್ನ ಮಗನಿಗೆ ಹೇಳಿದರು ಎನ್ನುವುದನ್ನು ಸಂಜಯ ಧೃತರಾಷ್ಟ್ರನಿಗೆ ಹೇಳಿದ. ಧೃತರಾಷ್ಟ್ರ ಕೇಳ್ತಾನೆ, ದೃಷ್ಟ್ವಾಮೇ ನಿಹತಾನ್ ಪುತ್ರಾನ್ ಬಹೂನೇಕೇನ ಸಂಜಯ ಭೀಷ್ಮೋ ದ್ರೋಣ ಕೃಪಶ್ಚೈವ ಕಿಮ ಕುರ್ವತ ಸಂಯೋಗೆ. ಅಲ್ಲೋ ಸಂಜಯ, ನನ್ನ ಮಕ್ಕಳು ಇಷ್ಟೆಲ್ಲ ಜನರು ಸಾಯ್ತಾ ಇರುವಾಗ ಭೀಷ್ಮಾಚಾರ್ಯ, ದ್ರೋಣಾಚಾರ್ಯ, ಕೃಪಾಚಾರ್ಯ ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಯುದ್ಧದೊಳಗೆ? ಅಹನ್ಯಹನಿಮೇ ಪುತ್ರ ಕ್ಷಯಂ ಗಚ್ಚಂತಿ ಸಂಜಯ. ದಿನ ಕಳೆದಾಗಿ 7 ಜನ 8 ಜನ ಸಾಯ್ತಾ ಇದ್ದಾರೆ. ಯತ್ರ ಮೇ ತನಯ ಸರ್ವೇ ಜೀಯಂತೇನ ಜಯಂತ್ಯುತ. ಒಬ್ಬರಾದ್ರೂ ಬದುಕಿ ಉಳಿತಾರೋ ಇಲ್ಲೋ? ನಹಿ ದುರ್ಯೋಧನೋ ಮಂದ ಪುರಾ ಪ್ರೋಕ್ತಂ ಅಬುದ್ಯತ. ಈ ಮಂದ ದುರ್ಯೋಧನ ಹಿಂದೆ ಎಷ್ಟು ಹೇಳಿದ್ರು ಕೇಳಲಿಲ್ಲ ಇವನು. ವಾರ್ಯಮಾಣೋ ಮಯ ತಾತ, ನಾನು ಬೇಡ ಅಂತ ಹೇಳಿದೆ. ಭೀಷ್ಮಾಚಾರ್ಯ ಯುದ್ಧ ಬೇಡ ಅಂದರು. ವಿದುರ ಹೇಳಿದ, ಗಾಂಧಾರಿ ಹೇಳಿದರು. ಇದಂ ತತ್ ಸಮನುಪ್ರಾಪ್ತಂ ಚತುರ್ವಚನಮುತ್ತಮಂ. ವಿದುರ ಹೇಳಿದ, ತುಂಬ ಹೇಳಿದ. ಈ ದುರ್ಯೋಧನನ ನಿಮಿತ್ತಕವಾಗಿ ಕುಲನಾಶವಾಗತ್ತೆ, ಸಮಗ್ರವಾದ ಕುಲನಾಶವಾಗತ್ತೆ ಅಂತ ಹೇಳಿದ. ವಿದುರನ ಮಾತು ಕೇಳಲಿಲ್ಲ ನಾನು ಅಂತ ಈ ವಿದುರ ಬಿಟ್ಟು ಹೋದ ಮೇಲೆ ಈಗ ಮನಸ್ಸಿಗೆ ಹೇಳಿದ್ದಾರೆ. ನಿವಾರಯ ಸುತಂ ದ್ಯೂತಾತ್ಮ. ಜೂಜಾಡಿಸ್ಬೇಡ, ಇದರಿಂದ ಮಹಾ ಅನರ್ಥವಿದೆ. ಎಂಥ ದೂರದರ್ಶಿಯಾಗಿದ್ದ ವಿದುರ. ಪಾಂಡವರನ್ನು ದ್ರೋಹ ಮಾಡಬೇಡ, ಜೂಜಾಡಬೇಡ ಅಂತ ಎಲ್ಲ ರೀತಿಯಿಂದಲೂ ನನಗೆ ಸಣ್ಣ ಮಕ್ಕಳಿಗೆ ಹೇಳಿದ ಹಾಗೆ ಹೇಳ್ತಾ ಕನ್ವಿನ್ಸ್ ಮಾಡಿದ. ನಾನು ಕೇಳಲಿಲ್ಲ. ನಾನು ನ ಶೃಣೋಮಿ ಪುರಾವಾಕ್ಯ ಮರ್ತ್ಯ ಪಥ್ಯಮಿವ ಔಷಧ. ನಮ್ಮ ಪರಿಸ್ಥಿತಿ ಹೀಗೇ ಆಗತ್ತೆ. ಯಾರಾದರೂ ನಮ್ಗೆ ಹಿರಿಯರು ಗುರುಗಳು ಹೇಳ್ತಿರ್ತಾರೆ, ಏಕಾದಶಿ ಮಾಡು ಅಂತ. ಏಕಾದಶಿ ಮಾಡಬೇಕು ಅಂತ ನಿರ್ಧಾರ ಮಾಡುವುದರೊಳಗೇನೆ ಏಕಾದಶಿ ಮಾಡಲಿಕ್ಕೆ ಆಗದೇ ಇರುವ ಅವಸ್ಥೆಗೆ ತಲುಪಿಬಿಟ್ಟಿರ್ತೇವೆ. ಆಮೇಲೆ ನಿರ್ಧಾರ ಮಾಡಿ ಉಪಯೋಗವೇನಿದೆ? ಹೇಗೋ ಹಾಗೆ ಯುದ್ಧ ಬೇಡ, ಪಾಂಡವರ ದ್ರೋಹ ಬೇಡ, ಇದರಿಂದ ನಿನಗೆ ನಿನ್ನ ಕುಟುಂಬಕ್ಕೆ ಹಿತವಾಗುವುದಿಲ್ಲ, ಒಳಿತಾಗುವುದಿಲ್ಲ ಅಂತ 100 ಬಾರಿ ವಿದುರ ನನಗೆ ಕೂಡಿಸಿಕೊಂಡು ಗಿಳಿಪಾಠ ಹೇಳಿದಾಗಲೂ ನಾನು ಆ ಮಾತುಗಳಿಗೆ ಕನ್ವಿನ್ಸ್ ಆಗಿ ಇವತ್ತು ದ್ರೋಹ ಮಾಡೋದು ಬೇಡ ಅಂತ ಹೇಳುವುದರೊಳಗೇನೆ ಭಾರಿ ದ್ರೋಹವಾಗಿ ಅರ್ಧದಷ್ಟು ನನ್ನ ಮಕ್ಕಳು ಹೋಗಿಬಿಟ್ಟಿದ್ದಾರೆ, ಇನ್ನು ಅರ್ಧದಷ್ಟು ಉಳಿದಿದ್ದಾರೆ. ಏನು ಪರಿಸ್ಥಿತಿ ಬಂತಿದು ಅಂತ ಹೇಳಿ ದುರ್ಯೋಧನ ಧೃತರಾಷ್ಟ್ರ ಕಣ್ಣೀರಿಡ್ಲಿಕ್ಕತ್ತಾನ. ವಿದುರ ದ್ರೋಣ ಭೀಷ್ಮಾಣಂ ತಥಾನ್ಯೇಷಾಂ ಹಿತೈಷಿಣಾಂ
ಅಕೃತ್ವಾ ವಚನಂ ಪಥ್ಯಂ ಕ್ಷಯಂ ಗಚ್ಚಂತಿ ಕೌರವಾಃ ತದೇತತ್ ಸಮತಿಕ್ರಾಂತಂ ಪೂರ್ವಮೇವ ಹಿ ಸಂಜಯ. ನಿರ್ಣಯ ಅಂದರೆ ಪಾಂಡವರ ದ್ರೋಹ ಮಾಡಬಾರದು, ಮಾಡುವುದರಿಂದ ನನಗೆ ಒಳ್ಳೆಯದಾಗುವುದಿಲ್ಲ ಅಂತ ನನ್ನ ಮನಸ್ಸಿನೊಳಗೆ ಕನ್ವಿನ್ಸ್ ಆಗೋದ್ರೊಳಗೇನೆ ಪಾಂಡವರ ದ್ರೋಹ ಯಾವ ಮಟ್ಟಕ್ಕೆ ಹೋಗಿಬಿಟ್ಟಿದೆ ಅಂದರೆ ನನ್ನ ಮಕ್ಕಳು ಅರ್ಧದಷ್ಟು ಹೋಗಿಬಿಟ್ಟಿದ್ದಾರೆ. ಈಗ ಅದರಲ್ಲಿಂದ ಹಿಂದೆ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಆದ್ದರಿಂದಾಗಿ ನಮಗೆ ಹಿತವನ್ನು ಹೇಳುವವರು ಸಿಕ್ಕಾಗ ಪಟ್ಟಂತ ನಿರ್ಣಯವನ್ನು ತೆಗೆದುಕೊಳ್ಳಬೇಕೇ ಹೊರತು ಅಲ್ಲಿ ಆಯಿತು ನೋಡೋಣ ವಿಚಾರ ಮಾಡೋಣ ಅಂತೇಳಿ ಕಣ್ಣಾಗ್ತಾ ಆಡಿಸ್ತಾ ಕೂಡಬಾರದು. ನಾವು ನಿರ್ಣಯ ತೆಗೆದುಕೊಳ್ಳುವುದರೊಳಗೇನೆ ಕೈ ಮೀರಿ ಹೋಗಿರಬಾರದು ಎನ್ನುವುದನ್ನು ಸ್ಪಷ್ಟವಾಗಿ ಧೃತರಾಷ್ಟ್ರ ತನ್ನ ಬಾಯಿಂದಲೇ ತಾನು ಹೇಳ್ತಾ ಇದ್ದಾನೆ. ಸಂಜಯ ಉವಾಚ ಮಧ್ಯಾಹ್ನೇ ಸುಮಹಾರೌದ್ರ ಸಂಗಾಮ ಸಮಪದ್ಯತ. ಇಷ್ಟಾಗ್ತಾ ಇರುವಾಗ ಮಧ್ಯಾಹ್ನದ ಹೊತ್ತು ಆಗಿದೆ, ಭಾರೀ ಯುದ್ಧದ ಪ್ರಾರಂಭವಾಗಿದೆ. ಆ ಯುದ್ಧದೊಳಗೆ ಅರ್ಜುನನ ಮಗನಾದ ಇರಾವಾನ್, ಮಹಾಪರಾಕ್ರಮಿ ಇರಾವಾನ್, ಅರ್ಜುನನ ಮೊಟ್ಟ ಮೊದಲನೇ ಮಗ. ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಪ್ರಥಮ ವೀರ್ಯೋದ್ಭವ, ಮೊಟ್ಟ ಮೊದಲನೇ ಮಗನಾದದ್ದಾಗಿ ಮಹಾಬಲಿಷ್ಠನಾಗಿದ್ದಂತೆ ಆ ಇರಾವಾನನ ಅಪ್ರತಿಮವಾದ ಯುದ್ಧ ಪ್ರಾರಂಭವಾಗ್ತದೆ. ಆ ಯುದ್ಧದ ವರ್ಣನೆ ಬಹಳಷ್ಟು ಇದೆ. ಆದ್ದರಿಂದಾಗಿ ನಾಳೆ ದಿನ ಕೇಳುವ ತಿಳಿಯುವ ಪ್ರಯತ್ನ ಮಾಡಿ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತ ಏವಾನಂ ವಿಷ್ಣುರ್ಮೇ ಪರಮಸ್ಸರತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ನಮಃ. ಶ್ರೀಕೃಷ್ಣಾರ್ಪಣಮಸ್ತು.